ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಸಿಎಂ ಮಾತನಾಡ್ತಿದ್ದಾರೆ, ಬನ್ನಿ ಕೇಳೋಣ. ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದರು. ನಾನು ಪ್ರಧಾನಮಂತ್ರಿ ಆದಮೇಲೆ ನರೇಂದ್ರ ಮೋದಿಯವರು ಪೆಟ್ರೋಲು, ಡೀಸೆಲ್, ಗ್ಯಾಸ್ ಬೆಲೆಗಳನ್ನೆಲ್ಲ ಇಳಿಸ್ತೀನಿ, ಕಡಿಮೆ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನರೇಂದ್ರ ಮೋದಿಯವರು ನಡ್ಕೊಂಡಿದ್ದಾರೆ. ಆಮೇಲೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಪೆಟ್ರೋಲ್ ಬೆಲೆ 72.26% 72.26 ರೂಪಾಯಿ. ಅದನ್ನ ಜೂನ್ 24ರಲ್ಲಿ ₹104 ಆಯಿತು. 104 ಆಗಿತ್ತು, ಈಗ ಕಡಿಮೆ ಆಗಿದೆ. ಡೀಸೆಲ್ ಬೆಲೆ 57.28 ಇತ್ತು, ಅದನ್ನು 92.15 ಮಾಡಿದ್ರು. ಯಾರು ಇದನ್ನು ಹೆಚ್ಚು ಮಾಡಿದವರು? ನರೇಂದ್ರ ಮೋದಿಯವರು. ಆಮೇಲೆ ಇನ್ನೊಂದು ನೀವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು, ಕ್ರೂಡ್ ಆಯಿಲ್ ಬೆಲೆ ಅವತ್ತು ಮನಮೋಹನ್ ಸಿಂಗ್ ರವರಿರುವಾಗ $113 ಇತ್ತು. ಈಗ ಎಷ್ಟು ಡಾಲರ್ ಇದೆ ಗೊತ್ತಾ ನಿಮಗೆ? $82.35. ಯಾರ ಕಾಲದಲ್ಲಿ ಜಾಸ್ತಿ ಇತ್ತು? ಕ್ರೂಡ್ ಆಯಿಲ್ ಬೆಲೆ ಯಾರ ಕಾಲದಲ್ಲಿ ಜಾಸ್ತಿ ಇತ್ತು? ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ. ಈಗ ಎಷ್ಟಿದೆ? 24ನೇ ಇಸ್ವಿನಲ್ಲಿ $82.35. 2015ನೇ ಇಸ್ವಿನಲ್ಲಿ $50 ಆಗಿತ್ತು ಕ್ರೂಡ್ ಆಯಿಲ್ ಬೆಲೆ. 2016ರಲ್ಲಿ ಇನ್ನೂ ಕಡಿಮೆ ಆಯಿತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆದರೆ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲೂ ಕೂಡ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತದೆ. ಇಲ್ಲಿ ತದ್ವಿರುದ್ಧ ಆಗಿದೆ. ನರೇಂದ್ರ ಮೋದಿ ಅವರ ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಯಿತು, ಆದರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು. ಮತ್ತೆ ಯಾರ ವಿರುದ್ಧ ಇವರು ಫೈಟ್ ಮಾಡಬೇಕಾಗಿರೋದು? ಯಾರ ವಿರುದ್ಧ ಫೈಟ್ ಮಾಡಬೇಕ್ರಿ? ಬಿಜೆಪಿಯವರು. ಗ್ಯಾಸ್ ಮನಮೋಹನ್ ಸಿಂಗ್ ರವರು ಇರುವಾಗ ಒಂದು ಸಿಲಿಂಡರ್ ಗ್ಯಾಸ್ ₹410 ಇತ್ತು. ಎಷ್ಟು? ₹410. ಇಳಿಸಿದ ಮೇಲೂ ಕೂಡ ₹1,100 ಆಗ್ಬಿಟ್ಟಿತ್ತು. ಕಡಿಮೆ ಮಾಡಿದ ಮೇಲೂ ಕೂಡ ₹805.50 ಇದೆ. ₹805.50 ಇದೆ. ಇದು ಹೆಚ್ಚು ಮಾಡಿದವರು ಯಾರು? 410ರಿಂದ
ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಗ್ಯಾಸ್ ಬೆಲೆ ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು. ಅದು ಯಾರ ವಿರುದ್ಧ ಫೈಟ್ ಮಾಡಬೇಕು ಇವರು? ಬಡವರ ಬಗ್ಗೆ ಕಾಳಜಿ ಇದ್ರೆ, ಜನಸಾಮಾನ್ಯರ ಬಗ್ಗೆ ಕಾಳಜಿ ಇದ್ರೆ ಆಮೇಲೆ ಕೇಂದ್ರ ಸರ್ಕಾರ ಜಿಎಸ್ಟಿ ತಂದ ಮೇಲೆ, ಜಿಎಸ್ಟಿ ಆದಮೇಲೆ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಹೆಚ್ಚು ಮಾಡತಕ್ಕಂಥ ಸ್ವಾತಂತ್ರ್ಯ ಕಡಿಮೆ ಆಯಿತು. ಎಕ್ಸೆಪ್ಟ್ ಪೆಟ್ರೋಲ್, ಡೀಸೆಲ್ ಮತ್ತೆ ಲಿಕ್ಕರ್. ಸ್ಟ್ಯಾಂಪ್ ಡ್ಯೂಟಿ, ಮೋಟಾರ್ ಟ್ಯಾಕ್ಸ್ ಇಷ್ಟು ಬಿಟ್ರೆ ಬೇರೆ ಎಲ್ಲಿದೆ ನಮಗೆ? ಜಿಎಸ್ಟಿ ಎಲ್ಲ ಅವರೇ ಕಲೆಕ್ಟ್ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಅವರೇ ಕಲೆಕ್ಟ್ ಮಾಡ್ತಾರೆ, ಕಾರ್ಪೊರೇಟ್ ಟ್ಯಾಕ್ಸ್ ಅವರೇ ಕಲೆಕ್ಟ್ ಮಾಡ್ತಾರೆ, ಎಕ್ಸೈಸ್ ಡ್ಯೂಟಿ ಅವರೇ ಕಲೆಕ್ಟ್ ಮಾಡ್ತಾರೆ. ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥದ್ದು ಪೆಟ್ರೋಲ್ ಡೀಸೆಲ್ ಮೇಲೆ ಸೇಲ್ ಟ್ಯಾಕ್ಸ್ ಹಾಕೋದು. ಅದು ಬಿಟ್ರೆ ಲಿಕ್ಕರ್ ಮೇಲೆ ಬೆಲೆ ನಿಗದಿ ಮಾಡೋದು, ಸ್ಟ್ಯಾಂಪ್ ಡ್ಯೂಟಿ ಮತ್ತೆ ಇದು ಲ್ಯಾಂಡ್ ವ್ಯಾಲ್ಯೂ ಮೇಲೆ. ಇದು ಬಿಟ್ರೆ ಇನ್ನು ಬಾಕಿ ಎಲ್ಲ ಜಿಎಸ್ಟಿ ಎಲ್ಲ ಅವರೇ ಕಲೆಕ್ಟ್ ಮಾಡ್ತಾರೆ. ನಮಗೆ ಅದರಲ್ಲಿ ರಾಜ್ಯದ ಪಾಲು ಕೂಡ ಕಡಿಮೆ ಕೊಡ್ತಾರೆ. ಇವ್ರು ಬಂದ ಮೇಲೆ 14ರಿಂದ 15ನೇ ಹಣಕಾಸಿನ ಆಯೋಗ, 14ನೇ ಹಣಕಾಸಿನ ಆಯೋಗ ಮತ್ತೆ 15ನೇ ಹಣಕಾಸಿನ ಕರ್ನಾಟಕಕ್ಕೆ 1,87,000 ಕೋಟಿ ನಷ್ಟ ಆಗಿದೆ. 1,87,000 ಕೋಟಿ ನಷ್ಟ ಆಗಿದೆ. ನಮ್ಮ ತೆರಿಗೆ ಪಾಲು ಕಡಿಮೆ ಆಯಿತು. ನಮಗೆ ಕರ್ನಾಟಕ ಬರ್ತಕ್ಕಂಥದ್ದು, ಕೇಂದ್ರದಿಂದ ಬರ್ತಕ್ಕಂಥ ಹಣ ಕಡಿಮೆ ಆಯಿತು. ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಬಿಜೆಪಿಯವರು ಮಾತಾಡಲಿಲ್ಲ. 25 ಜನ ಗೆದ್ದೋದ್ರು ಕೂಡ ಒಂದು ದಿನ ಮಾತಾಡಲಿಲ್ಲ. $5,495 ಕೋಟಿ ನಿಮಗೆ ತೆರಿಗೆ ಪಾಲಿನಲ್ಲಿ ಕಡಿಮೆ ಆಗ್ಬಿಟ್ಟದೆ, ವಿಶೇಷ ಅನುದಾನ ಕೊಡ್ತೀವಿ ಅಂತ 15 ಫೈನಾನ್ಸ್ ಕಮಿಷನ್ ಅವರು ಹೇಳಿದ್ರು ಕೂಡ ಕೊಡಲಿಲ್ಲ. ಅದರ ಬಗ್ಗೆ ಮಾತಾಡಲಿಲ್ಲ. ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಕೊಡ್ತೀವಿ ಅಂತಂದ್ರು, ಅದರ ಬಗ್ಗೆ ಮಾತಾಡಲಿಲ್ಲ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ಕೊಡ್ತೀವಿ ಅಂತಂದ್ರೆ ಅದರ ಬಗ್ಗೆ ಮಾತಾಡಲಿಲ್ಲ. ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂದ್ರು ₹1 ಕೊಡಲಿಲ್ಲ, ಅದರ ಬಗ್ಗೆ ಮಾತಾಡಲಿಲ್ಲ. ಇವರು ಪೆಟ್ರೋಲ್ ಬೆಲೆ ಏರಿಕೆ ಆದಾಗ ಮಾತಾಡಲಿಲ್ಲ, ಡೀಸೆಲ್ ಬೆಲೆ ಏರಿಕೆ ಆದಾಗ ಮಾತಾಡಲಿಲ್ಲ, ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಮಾತಾಡಲಿಲ್ಲ, ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂತಹ ಹಣ ಬರದೇ ಹೋದಾಗಲೂ ಕೂಡ ಮಾತಾಡಲಿಲ್ಲ. ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದ್ರು ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ. ಬಸವರಾಜ ಬೊಮ್ಮಾಯಿ ಅವ್ರ ಬಜೆಟ್ನಲ್ಲೂ ಕೂಡ ಅದನ್ನೇ ರೀಟ್ರೇಟ್ ಮಾಡಿದ್ರು, 5,300 ಕೋಟಿ ಕೊಡ್ತೀವಿ ಅಂತ. ಆಗ್ಲೂ ಮಾತಾಡಲಿಲ್ಲ. ಯಾಕಂದ್ರೆ ಇವರು ಈಗ ಕರ್ನಾಟಕ ಸರ್ಕಾರ ಎಂಥದ್ದು ಪಾಪರ್. ಈ ಪಾಪರ್ ಅಂದ್ರೆ ಗೊತ್ತಂತ ಅವ್ರಿಗೆ? ಯಾರು ಪಾಪರ್ ಅಂತ ಡಿಕ್ಲೇರ್ ಮಾಡೋದು?
ಪಾಪರ್ ಅಂದ್ರೆ ಡೆಫಿನೇಷನ್ ಗೊತ್ತಾ ಅವನಿಗೆ, ಅಶೋಕನಿಗೆ? ನಾವು ಯಾವ್ದಾದ್ರು ಸಂಬಳ ನಿಲ್ಲಿಸಿದೀವ? ಯಾರ್ದಾದ್ರು ಸಂಬಳ ನಿಲ್ಲಿಸಿದೀವ? ಯಾವ್ದಾದ್ರು ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಗ್ರಾಂಟ್ಗಳಿಗೆ ದುಡ್ಡು ಕೊಡದೆ ನಿಲ್ಲಿಸಿದೀವ? ಆಮೇಲೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಪೆಟ್ರೋಲ್ ಮೇಲೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಎಷ್ಟಿತ್ತು ಗೊತ್ತಾ? ಗೊತ್ತಾ ನಿಮಗೆ? ಸುಮ್ಮನೆ ನೀವು ಅವ್ರು ಹೇಳದನ್ನೇ ಬರೆದು ಬಿಡೋದು ಹೊತ್ತಾಗಿ. ಎಷ್ಟಿತ್ತು? 9 ರೂಪಾಯಿ 48 ಪೈಸೆ ಇತ್ತು. ಎಷ್ಟು? ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲ್ 2014 ಜೂನ್ನಲ್ಲಿ ಆಗ್ತಾನೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ರು. 9 ರೂಪಾಯಿ 48 ಪೈಸೆ ಆಯಿತು. ಮೇ 2020ಕ್ಕೆ ಮೇ 2020ಕ್ಕೆ 32 ರೂಪಾಯಿ 98 ಪೈಸೆ ಆಯಿತು. ಎಷ್ಟಾಯ್ತು? 32 ರೂಪಾಯಿ 98 ಪೈಸೆ. ಫ್ರಮ್ 9 rupees 48 paise. It was excise duty on petrol. It was June 2014. 9 ರೂಪಾಯಿ 48 ಪೈಸೆ. ಇದನ್ನ 20 ಮೇಗೆ ಎಷ್ಟಾಯ್ತು ಗೊತ್ತಾ? ಎಷ್ಟು? 32 ರೂಪಾಯಿ 98 ಪೈಸೆ. ಅದು ಪ್ರತಿಭಟನೆ ಮಾಡಿದ್ರೆ ಇವರು ಕರ್ನಾಟಕದ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರೇನ್ರಿ? ಅದರಿಂದ ಜನಸಾಮಾನ್ಯರಿಗೆ ಹೊರೆಯಾಗಲಿಲ್ವಾ? ಬಡವರ ಮೇಲೆ ಹೊರೆಯಾಗಲಿಲ್ವಾ? ಡೀಸೆಲ್ ಮೇಲೆ ಎಷ್ಟಿತ್ತು ಗೊತ್ತಾ? 2014 ಜೂನ್ನಲ್ಲಿ 3 ರೂಪಾಯಿ 56 ಪೈಸೆ. 3 ರೂಪಾಯಿ 56 ಪೈಸೆ. ಅದೆಷ್ಟಾಯ್ತು ಗೊತ್ತಾ? 31 ರೂಪಾಯಿ 83 ಪೈಸೆ ಆಯಿತು. ಫ್ರಮ್ 3 ರೂಪಾಯಿ 56 ಪೈಸೆಯಿಂದ 31 ರೂಪಾಯಿ 83 ಪೈಸೆ. ಎಷ್ಟು ಜಾಸ್ತಿ ಆಯಿತು? ಎಷ್ಟು ಪಟ್ಟು ಜಾಸ್ತಿ ಆಯ್ತಪ್ಪ? 10 ಪಟ್ಟು 10 times. ಸುಮಾರು 28 ರೂಪಾಯಿ 27 ಪೈಸೆ ಹೆಚ್ಚು ಮಾಡಿದ್ರು. 28 ರೂಪಾಯಿ 27 ಪೈಸೆ ಹೆಚ್ಚು ಮಾಡಿದ್ರು. ಹಾಗೆ ಮಾತಾಡಿದ್ರೆ ಇವರು ಬಡವರ ಪರವಾಗಿರೋರು, ಇವರು ರೈತರ ಪರವಾಗಿರೋರು, ಸಾಮಾನ್ಯ ಜನರ ಪರವಾಗಿರೋರು ಮಾತಾಡಿದ್ರ 23.50 ಪೈಸೆ ಜಾಸ್ತಿ ಆಯಿತು ಪೆಟ್ರೋಲ್ಗೆ. 23 ರೂಪಾಯಿ 50 ಪೈಸೆ ಜಾಸ್ತಿ ಆಯಿತು. ಆಗ ಮಾತಾಡಲಿಲ್ಲ. 27 ರೂಪಾಯಿ ಡೀಸೆಲ್ ಜಾಸ್ತಿ ಆದಾಗ ಮಾತಾಡಲಿಲ್ಲ. ಹೋಗ್ಲಿ,
ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಜಾಸ್ತಿ ಆಗಿದೆ ಅಂತ ಅನ್ಕೊಂಡ್ರೆ 2016ರಲ್ಲಿ ಅಲ್ಲ 15ರಲ್ಲಿ $50 ಇಳಿದು ಬಿಡ್ತು ಕ್ರೂಡ್ ಆಯಿಲ್. 16ರಲ್ಲಿ ಅದಕ್ಕಿಂತ ಕಡಿಮೆ ಇಳಿಯಿತು. ಈಗ ಎಷ್ಟಿದೆ? ಈಗ ಹೇಳಿದೆ ನಾನು ಈಗಾಗಲೇ ಈಗ $82.35 ಒಂದು ಬ್ಯಾರೆಲ್ಗೆ. ಆಗೆಷ್ಟಿತ್ತು? $113 ಚಿಲ್ಲರೆ ಇತ್ತು ಮನಮೋಹನ್ ಸಿಂಗ್ ಅವರು ಇರುವಾಗ. ಇವ್ರ ಕಾಲದಲ್ಲಿ ಕಡಿಮೆ ಆಯಿತು. ಪೆಟ್ರೋಲ್ ಬೆಲೆ ಮಾತ್ರ ಜಾಸ್ತಿ ಆಯಿತು, ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಯಿತು. ಇವರು ನಮಗೆ ಪಾಠ ಹೇಳ್ಕೊಡ್ತಾರ. ನಾವು ಬರಗಾಲದ ಬಗ್ಗೆ ಪರಿಹಾರ ತಗೋಬೇಕಾದ್ರೆ ಕೋರ್ಟ್ಗೆ ಹೋಗ್ಬೇಕಾ ಬಂತು. ಕೋರ್ಟ್ಗೆ ಹೋಗಿ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ 3,454 ಕೋಟಿ ಕೊಟ್ಟರು. ನಾವು ಕೇಳಿದ್ದು 18,000 ಕೋಟಿ. ಇವ್ರ ಹತ್ರ ಪಾಠ ಕೇಳಬೇಕು. ಇವ್ರ ಹತ್ರ ನಾವು ಕರ್ನಾಟಕದ ಬಗ್ಗೆ, ಬಡವರ ಬಗ್ಗೆ, ರೈತರ ಬಗ್ಗೆ ಕಾಳಜಿ ಇದೆ ಇವರಿಗೆ. ದೀಸ್ ಬಿಜೆಪಿ ಪೀಪಲ್, ದೇ ಆರ್ ಟೋಟಲಿ ಎಗನೆಸ್ಟ್ ಬಡವರ ಕಾರ್ಯಕ್ರಮಗಳಿಗೆ, ದಲಿತರ ಕಾರ್ಯಕ್ರಮಗಳಿಗೆ, ಸಾಮಾನ್ಯ ಜನರ ಕಾರ್ಯಕ್ರಮಗಳಿಗೆ ವಿರುದ್ಧ ಇರತಕ್ಕಂಥದ್ದು. ರೈತರ ವಿರುದ್ಧ. ಈಗ ನಾವು ಗ್ಯಾರಂಟಿ ಕೊಟ್ಟಿರೋದು ಯಾರಿಗೆ? ಬಡವರಿಗಲ್ಲ, ಎಲ್ಲಾ ಜಾತಿ ಬಡವರಿಗಲ್ಲ, ರೈತರಿಗಲ್ಲ. ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡಿದ್ರೆ ಅದು ಹೆಣ್ಣು ಮಕ್ಕಳಿಗೆಲ್ಲ ಆರ್ಥಿಕವಾಗಿ ಶಕ್ತಿ ಬರ್ತದ? ಇಲ್ಲ. $2,000 ಕೊಟ್ರೆ ಹೆಣ್ಮಕ್ಳಿಗೆ ಅದು ಅವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತದಲ್ಲ. ಫ್ರೀಯಾಗಿ ಕರೆಂಟ್ ಕೊಟ್ರೆ ಅವ್ರಿಗೆ ಆ ದುಡ್ಡು ಉಳಿತಾಯ ಆಗ್ತದಲ್ಲ. ಅಕ್ಕಿ 10 ಕೆಜಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅಕ್ಕಿ ಕೊಡದೇ ಹೋದ್ರಿ ಇವರು ಯಾರು ಮಾತಾಡಲಿಲ್ಲ. 25 ಜನ ಎಂಪಿಗಳು ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದಾರ ಕರ್ನಾಟಕ ಅನ್ಯಾಯ ಆಯಿತು ನಿಮ್ಮಿಂದ ಅಂತ. ಆಮೇಲೆ ಇಷ್ಟೆಲ್ಲ ನಾವು ₹3 ಏರಿಸಿದ್ರು ಕೂಡ ಎಲ್ಲರೂ ತೆಗೆದುಕೊಡು. ಇದು ಬೇರೆ ಬೇರೆ ರಾಜ್ಯಗಳು ಏರಿಸಿದ್ರು ಕೂಡ ರಾಜ್ಯಗಳಲ್ಲಿ ಡಿಫ್ರೆನ್ಷಿಯೇಟ್ ಎಲ್ಲ ರಾಜ್ಯಕ್ಕಿಂತ ಕಡಿಮೆ ಇದೆ ಅಕ್ಕಪಕ್ಕ ರಾಜ್ಯ. ನಾವು ಇದು ತಮಿಳುನಾಡು ಪ್ರೈಸ್, ಇದು ನಮ್ಮ ಪ್ರೈಸ್. ತಮಿಳುನಾಡು ಪೆಟ್ರೋಲ್ ಬೆಲೆ ಬೆಂಗಳೂರಿನಲ್ಲಿ ₹3 ಏರಿಸಿದ ಮೇಲೆ 102.85 ಆಯಿತು. 102.85 ಆಯಿತು. ಮೊದಲು 99.85 ಇತ್ತು. ಈಗ ₹3 ಜಾಸ್ತಿ ಮಾಡಿದ ಮೇಲೆ ₹102.85 ಆಯಿತು. ಹೊಸೂರಿನಲ್ಲಿ 102.84. ಕೇರಳದಲ್ಲಿ 106.66. ಆಂಧ್ರ ಪ್ರದೇಶ್ 109.44. ಹೈದರಾಬಾದ್, ತೆಲಂಗಾಣ 107.40. ಕಾಗಲ್ ಮಹಾರಾಷ್ಟ್ರ. ಯಾರಿರೋದು ಇಲ್ಲಿ ಮಹಾರಾಷ್ಟ್ರದಲ್ಲಿ? ಯಾವ ಪಾರ್ಟಿಯವರು ಅಧಿಕಾರದಲ್ಲಿ ಇರೋದು? ಯಾವ ಪಾರ್ಟಿಯವ್ರಿ ಹೇಳಿ, ಸ್ವಲ್ಪ ಬಾಯಿ ಬಿಟ್ಟು. 104.46. ಅವ್ರಿಗಿಂತ ಕಮ್ಮಿನೋ
ಜಾಸ್ತಿನ ನಾವು ನಾವು 102.85, ಮಹಾರಾಷ್ಟ್ರದಲ್ಲಿ 104.46, ತೆಲಂಗಾಣದಲ್ಲಿ 107.40, ಆಂಧ್ರದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.